ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನಿವತ್ತು ಮಧ್ಯಾಹ್ನ ಊಟಕ್ಕೆ ಹೀರೆಕಾಯಿ ಮಸ್ಕಾಯಿ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಹೀರೆಕಾಯಿ ಮಸ್ಕಾಯಿಗೆ ನೋಡಿ, ತೊಗರಿಬೇಳೆ ಒಂದು ಬಟ್ಲ ಮೆಜರ್ಮೆಂಟ್ ಇಟ್ಕೊಳ್ಳಿ ನೀವು ಸಾಂಬಾರಿಗೆಲ್ಲ. ಅದರಲ್ಲಿ ಒಂದು ಚಿಕ್ಕ ಬೋಲಲ್ಲಿ ಒಂದು ಬಟ್ಲು ಹಾಕ್ಕೊಳ್ಳಿ. ನಾನು ಯಾವಾಗೂ ಅಷ್ಟೇ ಒಂದು ಬೋಲು, ಚಿಕ್ಕದು ಒಂದು ಬೋಲ್ ಹಾಕ್ಕೊತೀನಿ. ತೋರಿಸಿದ್ದೀನಲ್ಲ ನಿಮಗೆ ಲಾಸ್ಟ್ ವೀಡಿಯೋಸ್ಗಳಲ್ಲೆಲ್ಲ ಎಷ್ಟು ಹಾಕ್ಕೊತೀನಿ ಅಂತ. ನೋಡಿ, ಹೀರೆಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ. ಅರ್ಧ ಕೆ ಜಿ ಹೀರೆಕಾಯಿನ ತೊಳೆದ್ಬಿಟ್ಟು ಈ ಸೈಜಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಅದಕ್ಕೆ ಏನೇನು ಬೇಕು ಅಂದರೆ 2 ಟೊಮೊಟೊ, ಸ್ವಲ್ಪ ಹಾಕಿದ್ರೆ ಹಾಕ್ಬೋದು, ಇಲ್ಲಾಂದರೆ ಬೇಡ, ಕಾಯಿ ಟೇಸ್ಟಿಗೆ 1 ಸ್ಪೂನಷ್ಟು. ಮತ್ತು ಹಸಿಮೆಣ್ಸಿನ್ಕಾಯಿ, ಈ ಮಸ್ಕಾಯಿಗೆ ಹಸಿಮೆಣ್ಸಿನ್ಕಾಯಿನೇ ಹಾಕಬೇಕು ಟೇಸ್ಟು, ಇನ್ನು ಬೇರೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಾಗಲ್ಲ. ಒಂದು ಈರುಳ್ಳಿ ಮತ್ತು ಒಂದು 5-6 ಎಸಳು ಬೆಳ್ಳುಳ್ಳಿ. ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಹೀರೆಕಾಯಿನೆಲ್ಲ ಇದಕ್ಕೆ ಹಾಕ್ಕೊಳ್ಳೋಣ. ಈ ಎಲ್ಲ ಇದನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಜೀರಿಗೆ ಹಾಕಿ, ಮಸ್ಕಾಯಿಗೆ ಜೀರಿಗೆನೇ ಮೇಯ್ನು. ಜೀರಿಗೆ, ಹಸಿಮೆಣ್ಸಿನ್ಕಾಯಿ ಇದೆಲ್ಲವೂ ಮೇಯ್ನು. ಹಾಕಿ ಒಂಚೂರು ನೀರು ಹಾಕಿ ಅದು ಬೇಯೋಷ್ಟು ನೋಡಿ. ಈಗ ಅರಿಶಿನ ಹಾಕೋಣ ಸ್ವಲ್ಪ ನೋಡಿ. ಈಗೆಲ್ಲ ಸೆಟ್ ಮಾಡಿಕೊಂಡು ಈಗ 1 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಇದು ಒಂದು 3 ವಿಷಿಲ್ ಬರಬೇಕು. ನೀವು ಬೇಕಂದರೆ ಸಾಂಬಾರು ಪುಡಿನೂ ಹಾಕ್ಬೋದು. ಮಸ್ಕಾಯಿಗೆ ಸಾಂಬಾರು ಪೌಡ್ರ್ ಹಾಕಿದ್ರೆ ಚೆನ್ನಾಗಾಗಲ್ಲ, ಟೇಸ್ಟು ಒಂಥರ ಆಗುತ್ತೆ. ಹಸಿಮೆಣ್ಸಿನ್ಕಾಯಿನೇ ಟೇಸ್ಟು. ಈಗ 3 ವಿಷಿಲ್ ಬರಬೇಕಿದು ನೋಡಿ. 3 ವಿಷಿಲ್ ಬಂತು. ಈಗ 3 ವಿಷಿಲ್ ಬರ್ಸ್ಕೊಳ್ಳಿ ನೋಡಿ. ಈ ರೀತಿಯಾಗಿ ಬೇಯಿಸ್ಕೊಂಡಿದ್ದೀನಿ ನಾನು ನೋಡಿ. ಈ ರೀತಿಯಾಗಿ ಬೆಂದಿದೆ ಎಲ್ಲ. ಈಗ ಇದನ್ನಷ್ಟೇ ತಗೊಂಡು ನೀರನ್ನು ಬಸ್ಕೊಳ್ಬೇಕು. ನೀರನ್ನು ಬಸ್ಕೊಂಡು ಇದನ್ನು ರುಬ್ಕೊಳ್ಬೇಕು. ಜಾಸ್ತಿ ನೈಸಿಗಲ್ಲ, ಸ್ವಲ್ಪ ತರಿಯಾಗಿ ರುಬ್ಕೊಳ್ಬೇಕು. ಈಗ ನೋಡಿ, 4 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ. ಸಾಸಿವೆ ಹಾಕ್ತಾಯಿದ್ದೀನಿ, ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಅದು ಫ್ರೈ ಆಗಲಿ ನೋಡಿ. ಹೀಗೆ ರುಬ್ಬಿಟ್ಕೊಂಡಿದ್ದೀನಿ. ನೀವು ಸ್ವಲ್ಪ ದಪ್ಪ ಬೇಕಾದ್ರೆ ದಪ್ಪ ರುಬ್ಕೊಳ್ಬೋದು. ನಾನು ನಮ್ಮ ಮನೆಯಲ್ಲಿ ಮಕ್ಕಳು ತಿನ್ನೋದಿಲ್ಲ ನೋಡಿ, ಈ ತರಕಾರಿ ಎಲ್ಲ ಹಾಯ್ದಿಡ್ತಾರೆ ನೋಡಿ. ಅದಕ್ಕೋಸ್ಕರ ನಾನು ನಮ್ಮ ಮನೇಲಿ ಏನೇ ಒಂದು ತರಕಾರಿ ಹಾಕಿದ್ರು ಈ ಥರನೇ ರುಬ್ಕೊಳ್ತೀನಿ ನೋಡಿ. ನೀವು ಆ ಥರನೇ ರುಬ್ಕೊಂಡು ಮಾಡೋಂಗಿದ್ರೆ ಮಾಡಿ, ಹಾಗೂ ಚೆನ್ನಾಗಿರುತ್ತೆ. ಸ್ವಲ್ಪ ತರಿಯಾಗಿದ್ದರೂ ಚೆನ್ನಾಗಿರುತ್ತೆ. ಈಗ ನೋಡಿ, ಹಾಕ್ತಾಯಿದ್ದೀನಿ ನೋಡಿ. ಎಲ್ಲ ಹಾಕ್ಕೊಂಡಿದ್ದೀನಿ ನಾನು ಮಿಕ್ಸಿ ಜಾರಿಂದ. ರುಚಿಗೆ ಉಪ್ಪು ಹಾಕ್ತಾಯಿದ್ದೀನಿ ನೋಡಿ. ಇಷ್ಟು ಇದಾಗಿದೆ, ತಿಕ್ಕಾಗಿದ್ರೆ ಸಾಕು. ಇನ್ನೂ ತಿಕ್ಕಾಗಿದ್ರೆ ಚೆನ್ನಾಗಿರಲ್ಲ, ಜಾಸ್ತಿ ತೆಳ್ಳಗಿದ್ರೂ ಚೆನ್ನಾಗಿರಲ್ಲ. ಇದು ಅದ ನೋಡಿ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಈಗ ಕುದೀತಾ ಇದೆ. ಈಗ 1-2 ಕುದಿ ಹತ್ತಿದ್ಮೇಲೆ ಆಫ್ ಮಾಡಿದ್ರಾಯ್ತು, ರೆಡಿಯಾಗಿರುತ್ತೆ ಅವಾಗ. ಯಾಕಂದ್ರೆ ನಾವು ಬೇಯಿಸ್ಕೊಂಡಿರ್ತೀವಲ್ಲ, ಜಾಸ್ತಿ ಏನು ಇದರಲ್ಲಿ ಕುದಿಸೋ ಅವಶ್ಯಕತೆ ಇಲ್ಲ, ಎಲ್ಲ ಬೆಂದಿರುತ್ತೆ ನೋಡಿ. ಈಗ ಆಫ್ ಮಾಡೋಣ, ಸಾಕು ನೋಡಿ. ಹೀರೆಕಾಯಿ ಮಸ್ಕಾಯಿ ರೆಡಿಯಾಗಿದೆ. ಅನ್ನದ ಜೊತೆ ನೋಡಿ ಊಟ ಮಾಡ್ಬೋದು. ನೆಲ್ಲಿಕಾಯಿ ಉಪ್ಪಿನಕಾಯಿ ಮನೆಯಲ್ಲೇ ಮಾಡಿರೋದು, ಹಪ್ಪಳ ಜೊತೆಗೆ ರಾಗಿ ಗಂಜಿ. ನೀವು ಮಾಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ.